ಹಾವೇರಿ ಜಿಲ್ಲೆ ನೆರೆಗಲ್ ಗ್ರಾಮದಲ್ಲಿ ನಡೆದಂಥ ಹಿಂದೂ ಮುಸ್ಲಿಂ ಗಲಾಟೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದಂತೂ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಗಲಭೆಯಲ್ಲ, ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಆಗಿದೆ ಎಂದು ಅಂಜುಮನ್ ಇಸ್ಲಾಂ ಸಮಿತಿ ಸ್ಪಷ್ಟಪಡಿಸಿದೆ. ಈ ಕಮಿಟಿ ಇವತ್ತು ಹೇಳಿಕೆ ನೀಡಿದ್ದು, ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲಿ ನಡೆದಿಲ್ಲ, ಇದೊಂದು ಭಾವೈಕ್ಯತೆಯಾಗಿ ಹಿಂದೂ ಮುಸ್ಲಿಂ ಬಾಳ್ತಿದ್ದಾರೆ. ಆದ್ದರಿಂದ ಕೆಲವರು ಇದನ್ನು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ ಎಂದು ಅಸಮಾಧಾನವನ್ನು ಹೊರಹಾಕಿದರು. ಗ್ರಾಮ ಪಂಚಾಯತಿ ನರೇಗಲ್ ಅಧ್ಯಕ್ಷರು, ಆಮೇಲೆ ಅಂಜುಮನ್ ಕಮಿಟಿ ಸೆಕ್ರೆಟರಿ. ನಮ್ಮೂರಾಗ 29ನೇ ತಾರೀಕು ಸೋಮವಾರ ದಿವಸ ಒಂದು ಆಗಲಾರ್ದಿದ್ದ ಘಟನೆ ಆಯಿತು. ಇಬ್ಬರು ಇದಕ್ಕೆ ಏನು ಹೋಮ್ ಗಲಭೆ ಅಲ್ಲ, ಇಲ್ಲಿ ಓದು ಏನು ಯಾವುದು ಇದಕ್ಕೆ ಏನು ಹೋಮ್ ಗಲಭೆ ಅಂತೇಳಿ ಆಗಬಾರ್ದು. ಹೋಮ್ ಗಲಭೆ ಯಾವೂ ಇಲ್ಲ. ಅದಕ್ಕಾಗಿ ನಿಮ್ಮ ಮುಂದೆ ನಾವು ಬಂದು ಈ ವೈಯಕ್ತಿಕವಾದ ಘಟನೆ ಅವ್ರಿಗೆ ಏನೈತಿ ಕಾನೂನು ಕ್ರಮ ತೊಗೊಂಡು ಏನೋ ತಪ್ಪು ಮಾಡಿದವ್ರಿಗೆ ಕಾನೂನಿನಿಂದ ಏನೈತಿ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ. ಇರ್ತಾರ, ನಾವ್ ಹೇಳ್ತಾ ಇಲ್ಲ ಮುಸ್ಲಿಮೇ ಇರ್ತಾರ, ಎಲ್ಲ ಧರ್ಮದಲ್ಲಿ ಇರ್ತಾರ. ಅಂಥದ್ರಲ್ಲಿ ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಬಾಳೆ ಮಾಡುವ ಸಂದರ್ಭದಲ್ಲಿ ಕೆಲ ನಾಲಾಯಕನ ಕಿಡಿಗೇಡಿ ನನ್ನ ಮಕ್ಕಳು ಬಂದು ಪಾಲಿಟಿಷನ್ ಮಾಡ್ತಾರಿಲ್ಲ, ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡ್ತಾರಿಲ್ಲ. ಇಲ್ಲ ಕೇಳಿ, ನೆರೆಗಲ್ ಗ್ರಾಮದಲ್ಲಿ ಪ್ರತಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿದ್ದಾರೆ. ಅಂಥದ್ರಲ್ಲಿ ಬರ್ತಾರಿಲ್ಲ ಪಾಲಿಟಿಕ್ಸ್ ಮಾಡೋಕೆ. ಊರಿನ ಜನರು ಯಾರಿಂದ ಬರ್ತಾರೆ? ತನ್ನ ಪೊಸಿಷನ್ಗಾಗಿ, ತನ್ನ ಮೆಜಾರಿಟಿಗಾಗಿ ಹಿಂದೂ ಮುಸ್ಲಿಂ ಮಾಡಿ ಇಲ್ಲ ಇರುವ ಗ್ರಾಮದಲ್ಲಿರೋ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡ್ತವ್ರ ನಾಲಾಯಕರಿಗೆ ಈ ಸರ್ಕಾರ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಕು. ಯಾಕಂತಂದ್ರೆ ಯಾವನೊಬ್ಬ ಕಿಡಿಗೇಡಿತನ ಮಾಡ್ತಾನೆ, ಯಾವನೊಬ್ಬ ಕಿತಾಕಿತಿ ಮಾಡ್ತಾನೆ, ಅದಕ್ಕೆ ತನ್ನೇ ಬಿಡ್ತಾರ ಹಿಂದೂ ಮುಸ್ಲಿಂ ಅಂತಂದ. ಯಾರು ಇವ್ರಿಗೆ ಅದು ಅನುಮತಿ ಕೊಟ್ಟಿದ್ದು? ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿದ್ದು? ನಮ್ಮ ದೇಶದಲ್ಲಿ ಎಲ್ಲರಿಗೂ ಹಕ್ಕಿದೆ ಹೇಳೋದು. ಎಲ್ಲರೂ ತನ್ನ ಬಾಡಿಗೆ ಇರ್ತಾರೆ. ಅದರಲ್ಲಿ ಯಾವನೋ ಒಬ್ಬ ಕಿತಾಪತಿ ಮಾಡ್ತಾನೆ, ಅದರಲ್ಲಿ ಜಾತಿ ಸಂಸ್ಥೆ ಬಿಡ್ತಾರ. ತನ್ನ ರಾಜಕೀಯಕ್ಕಾಗಿ, ತನ್ನ ಪಕ್ಷಕ್ಕಾಗಿ, ತನ್ನ ಮೆಜಾರಿಟಿಗಾಗಿ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚುವಂಥ ಹಳ್ಳಿಗಳಲ್ಲಿ ವಾತಾವರಣ ಏನಿದು ವೈರಲ್ ಮಾಡುವಂಥ ಸಂದೇಶ ಹುಟ್ಟಿಸ್ತಾರ. ಅಂಥವ್ರಿಗೆ ನಮ್ಮ ಸರ್ಕಾರ ಬುದ್ಧಿ ಕಲ್ಸಂಗಿಲ್ವಾ? ಜಾತಿ ಧರ್ಮ ಮಾಡೋರಿಗೆ ಬುದ್ಧಿ ಕಲ್ಸಂಗಿಲ್ಲ ನಮ್ಮ ಸರ್ಕಾರ. ಕೈ ಬಿಟ್ಟು ಕೇಳ್ಕೊಂತೇನೆ, ಯಾವನೋ ಒಬ್ಬ ಹಿಂದೂ ಮುಸ್ಲಿಂ ಅನ್ಕೋತ ಬಂತಾನಲ್ಲ, ಈ ಜಾರ್ಜ್ ಒಳಗೆ ಹಾಕ್ಬೇಕಂತವ್ರನ್ನ ನಾನು ಇದಷ್ಟೇ ಹೇಳ್ತೇನೆ. ನಮ್ಮ ಸರ್ಕಾರಕ್ಕೆ ಕೈ ಕಾಲು ಮುಗಿದು ಕೇಳ್ತೇನೆ, ಯಾವುದೇ ಜಾತಿ ಧರ್ಮ ಇಲ್ಲದೆ ತಾವು ಬೇಕಾದಂಥ ರಾಜಕೀಯ ಮಾಡ್ಕೊಳ್ಳಿ. ಗ್ರಾಮಗಳಲ್ಲಿ ಹಿಂದೂ ಮುಸ್ಲಿಮರು ಯಾವ ಥರ ಇರ್ತಾರಪ್ಪ ಅಂತಂದರೆ, ಒಂದೇ ತಾಟಿನಲ್ಲಿ ಊಟ ಮಾಡುವ ತನ್ನ ಸಂದರ್ಭದಲ್ಲಿ ಇರ್ತಾರ. ಕೆಲ ನಾಲ್ಕು ನನ್ನ ಮಕ್ಕಳು ಬಂದು ಹಿಂದೂ ಮುಸ್ಲಿಂ ಮಾಡಿ ಇರುವ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾರೆ. ಅಂತ ನಾಲ್ಕರಿಗೆ ಆದಂಥ ಶಿಕ್ಷೆ ಕೊಡ್ಬೇಕಂತ ನಮ್ಮ ಸರ್ಕಾರಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಶೌಕತ್ ಅಲಿ ಬಂಕಾಪುರ, ಸಮಾಜ ಸೇವಕರು. ಇಷ್ಟಂತ ಹೇಳಿ ತಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಧನ್ಯವಾದ. ಹಿಂದೂ ಮುಸ್ಲಿಮಾನ್ ಎಲ್ಲರೂ ಶಾಂತ ರೀತಿಯಾಗಿ ಇದ್ದೀವಿ. ನಾವು ಅವತ್ತು SP ಮೇಡಮ್ ಹತ್ರ ಹಿಂದೂ ಮುಖಂಡರು, ಆಮೇಲೆ ನಾವು ಮುಸಲ್ಮಾನ್ ಮುಖಂಡರು ಎಲ್ಲರೂ ಸೇರಿ ಅವ್ರ ಹತ್ರ ಮೆಸೇಜ್ ಕೊಟ್ಟಿದ್ದೀವಿ. ನಾವು ಯಾವುದು ಇದು ಕೋಮ್ ಗಲಭೆ ಅಲ್ಲ, ನಾವು ಶಾಂತ ರೀತಿಯಿಂದನೇ ಇದ್ದೀವಿ. ಅವ್ರವ್ರು ವೈಯಕ್ತಿಕ ಅಂತೇಳಿ ಕೊಡದ್ಲಿ SP ಮೇಡಮ್ರು ಏನು ಮಾಡಿದ್ರು, ನಿಮ್ಗೆ ಇಮಿಡಿಯೇಟ್ಲಿ ನಿಮ್ಗೆ ಕೊಟ್ಟಿದ್ದು ಗೊತ್ತೈತಿ. ಅವರು ನಿಮ್ಮ ಎದುರಿಗೆ ಹೇಳಿದ್ದಾರೆ, ಇದು ಯಾವುದು ಕೋಮ್ ಗಲಭೆ ಅಲ್ಲ, ವೈಯಕ್ತಿಕ ಆಗಿದ್ದಷ್ಟ. ಅವ್ರು ವೈಯಕ್ತಿಕ ಯಾರು ತಪ್ಪು ಮಾಡ್ಯಾರ, ಅವ್ರು ಕಾನೂನು ಕ್ರಮ ತಗೊಳ್ಳಿ, ಅವ್ರದ್ದೇನೈತಿ ಮಾಡಲಿ, ನಮ್ದೇನು ಅಭಿಪ್ರಾಯ ಇಲ್ಲ, ಅಭ್ಯಂತರ ಇಲ್ಲ. ಇಲ್ಲ ಸರ್, ಅವರು ಭಾಗ್ಯದಾರಲ್ಲ, ಮಾಡಿದವರು ಇಬ್ಬರು, ಉಳ್ಕಿದ್ರು ಏನೈತಲ್ಲ ನೋಡಕ್ಕೆ ಹೋದರು. ಹಂಗೆ ಭಾಗ್ಯ ಆದ್ರೆ ಇದ್ರೆ ಅದೆಲ್ಲ ನಿಮ್ಗೆ ಗೊತ್ತಾಕಿತ್ತು. ಆ ಥರ ಯಾವುದಿಲ್ಲ. ಅವ್ರಿಗೂ 6 ಜನಕ್ಕೆ ಬಿಟ್ಟರೆ, ಇವ್ರಿಗೆ ಇಬ್ರಿಗೆ ಬಿಟ್ಟರೆ, ಮತ್ತು 7ನೇದವರು ಇಲ್ಲ, 3ನೇದವರು ಇಲ್ಲ. ಅದು ನಿಮ್ಗೆ ಗೊತ್ತಿದ್ದದ್ದು ವಿಷಯ ಐತಿ. ಈಗ ನಾನು ಹೇಳೋದೇನು ಅಂದ್ರೆ, ಇಡೀ ರಾಜ್ಯಕ್ಕೆ ಇದೆಲ್ಲ ಆಗಿಬಿಟ್ಟೈತೆ ತಪ್ಪು ಮೆಸೇಜ್. ಇದು ನಾವು ನೆರೆಗಲಾಗ ಎಲ್ಲರೂ ಶಾಂತಿ ರೀತಿಯಿಂದ ಅದೇವಿ.
ಹಿಂದೂ ಬಾಂಧವರು ಆಗಲಿ ನಮ್ಮ ಮುಸಲ್ಮಾನರಾಗಲಿ ಮತ್ತು ಬೇರೆ ಸಮಾಜದವರಾಗಲಿ ಎಲ್ಲರೂ ಬರೀ ಅವರು ವೈಯಕ್ತಿಕ ಇದು ಇಷ್ಟಕ್ಕೆ ಸಂಬಂಧ ನಿಮ್ಮ ಎದುರಿಗೆ ನಾವು ಬಂದು ಹೇಳ್ತಾ ಇರೋದು. ಮಸೀದಿ ಮುಂದೆ ಪಟಾಕಿ ಅದು ನಾವು ಹೇಳಿಲ್ಲ ಸರ್, ನಾವು ಹೇಳಿಲ್ಲ. ಪಟಾಕಿ ಹಚ್ಚಿದ್ರು, ನಾವು ಹೋದ್ವಿ, ನಾವು ಮಾಡಿದ್ವಿ, ನಾವು ಯಾರೂ ಸಮಾಜದವರು ಹೇಳಿಲ್ಲ, ಅವರಾಗಿ ಹೇಳ್ಯಾರ ಪಟಾಕಿ ಹಚ್ಚಿದ್ರು ಅಂಥೇಳಿ. ನಾವು ತೋರಿಸಿಲ್ಲ ಪಟಾಕಿ ಹಚ್ಚಿದ್ದು ನಮ್ಮ ಮಸೂತಿಗೆ ಮಾಡ್ಯಾರ ಅಂಥೇಳಿ. ಅದೆಲ್ಲ ನಿಮ್ಗೆ ಗೊತ್ತೈತಿ. ಅದು ಹಂಗೆ ಹೇಳ್ಯಾರ. ಅದು ನಮ್ಗೆ ಏನಿಲ್ಲ. ಹಬ್ಬ ಅಂತರೂ ಸಣ್ಣ ಹಬ್ಬ ಮಾಡ್ತಿದ್ವಿ, ಅವು ಸಣ್ಣ ಹುಡುಗರು ಮಾಡೋದು ಹಬ್ಬ ಎಲ್ಲರೂ ಮಾಡ್ತಿದ್ರು. ಅದೇ ಥರ ಶಾಂತಿ ರೀತಿಯಿಂದ ನಾವು ಯಾವುದೋ ಹಬ್ಬ ಆಗಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಆರ್ಡ್ರು PS ಆಯರು ಬರ್ತಿದ್ರು, ನಮ್ಗೆ ಶಾಂತಿ ಸಭಾ ಮಾಡ್ತಿದ್ರು. ಇವು ಸಣ್ಣ ಪುಟ್ಟ ಹಬ್ಬಕ್ಕೇನು ಬರ್ತಿದ್ದಿಲ್ಲ. ಈ ಗಲಾಟೆಗೂ ಸಮಾಜಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ, ಗಲಾಟೆಗೂ ಸಮಾಜಕ್ಕೂ ಯಾವುದು ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಸರ್. ನಿಮ್ಮ ಮುಂದೆ ಏನಾದರೂ ಇದು ನಿಮ್ಮ ಮೇಲೆ ಏನೋ ಬಂದರೆ ನೀವು ಅವ್ರ ಜೊತೆಗೆ ನಿಲ್ಲಲ್ಲ. ನಾವು ನಮ್ಮೂರು ಶಾಂತಿ ರೀತಿಯಿಂದ ಇರಬೇಕು. ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ಬಾಳಬೇಕು. ಮೊದಲು ಹೆಂಗಿದ್ರು ಅದೇ ಥರ ಮುಂದಾದ್ರೂ ಇರಬೇಕು. ಇದು ನಮ್ಮ ಅಭಿಪ್ರಾಯ. ಘಟನೆ ಯಾವ ರೀತಿ ಖಂಡಿಸ್ತೀರಿ ನೀವು? ಸಣ್ಣ ವಿಚಾರಕ್ಕೆ ಕುಟುಂಬ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರ್, ಇದು ನೋಡಿ, ತಪ್ಪು ಯಾರು ಮಾಡಿರ್ತಾರೆ, ಸರ್ ತಪ್ಪು ಯಾರು ಮಾಡಿರ್ತಾರಲ್ಲ, ಈ ಕುಡುಗೋಲು ತೊಗೊಂಡು ಘಟನೆ ಮಾಡ್ಯಾರವರು, ಅವ್ರ ಮೇಲೆ ಕಠಿಣ ಕರ್ಮ ತಗೋರ್ಲಿ, ಕಾನೂನು ಕರ್ಮ ತಗೋರ್ಲಿ, ಅವ್ರಿಗೇನು ಶಿಕ್ಷೆ ಆಕೈತಿ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಎಲ್ಲ ಸಮಾಜದವರು ಒಂದಾಗಿದ್ದೀವಿ. ನಮ್ಮೂರು ಶಾಂತಿ ಇರಬೇಕು ಅಷ್ಟೇ. ನನ್ನ ಹೆಸರು ಮೊಹಮ್ಮದ್ ಜಾಫರ್ ಮುಲ್ಲಾ, ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು, ಆಮೇಲೆ ಅಂಜುಮನ್ ಕಮಿಟಿ ಸೆಕ್ರೆಟರಿ. ಮೊನ್ನೆ ಗಲಾಟೆ ಏನಿದೆ, ಎರಡೂ ಕೋಮಿನವರು ಹೊಡೆದಾಡಿಕೊಂಡು, ಎರಡೂ ಕೋಮಿನವರು ವೈಯಕ್ತಿಕ, ಅದು ಕೋವಿಡ್ ಸಂಬಂಧ ಬರಲ್ಲ ಸರ್. ಅದು ವೈಯಕ್ತಿಕ ಗದ್ದಲ ಮಾಡಿದ್ರೆ ಇಬ್ಬರು ಅಷ್ಟೇ. ಅಲ್ಲಿ ಫಸ್ಟ್ ಗದ್ದಲ ಮಾಡಿದ್ರೆ ಇಬ್ಬರು ಅಷ್ಟೇ. ಅದಕ್ಕೆ ಅವ್ರು ಏನು ತಪ್ಪು ಮಾಡಿದ್ದು ಮಾಡಿದ್ದು ತಪ್ಪದು. ಅದ್ರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಂಡು ಕಡ್ಡಿಲ್ಲ. ತುಂಬ ವಿಚಾರ ಐತಿ. ಗ್ರಾಮದಾಗ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲಿ ಗಲಾಟೆ ಆಗಿಲ್ಲ ರೀ, ಆಗೋಂಗಿಲ್ಲ. ನಮ್ಮಲ್ಲಿ ಆಗಂಗೆ ಗಲಾಟೆ ಆಗೋದು ಕಡಿಮೆ. ಹೌದ್ರಿ, ಏನೋ ಅಕಸ್ಮಾತ್ ಆಗೈತಿ ಗಲಾಟೆ, ಆದ್ರೆ ಅದು ಮಾಡಿದ ತಪ್ಪ ಅಂತ ನಾವು ಅದು ಹೇಳ್ತೇವೆ. ನಾವು ತಪ್ಪ ಅದು. ಅದಕ್ಕೆ ಕ್ರಮ ತೊಗೊಳಕ್ಕೆ ಅಡ್ಡಿ ಅಲ್ಲ ಸರ್ಕಾರ ಅಂತ ನಾವು ನಮ್ಮ ವಿಚಾರ. ನೀವಿಬ್ಬರು ಗ್ರಾಮದಲ್ಲಿ ಇಬ್ಬರು ಅನ್ಯೋನ್ಯವಾಗಿದ್ದೀರಿ. ಅದು ಅನ್ಯೋನ್ಯವಾಗಿದ್ದವರು. ಹೌದು ರೀ, ಯಾವಾಗಿದ್ದು ಅದೇ ನಾವು. ಈಗ ಎರಡು ಕಡೆ 26 ಮಂದಿ ಕಂಪ್ಲೇಂಟ್ ಆಗಿದೆ. ಅಮಾಯಕರು ಅದಾರ, ಗದ್ದಲ ಮಾಡಿದಾರ. ಮಾಯಕರು ಅದಾರಾಗ ಅವರು ಅದಾರ ರೀ, ಗದ್ದಲ ಮಾಡಿದಾರ. ಗದ್ದಲ ಮಾಡಿದ್ರು ಅದಾರ ರೀ. ಹೌದ್ರಿ, ಅಮಾಯಕರು ಅದಾರ ಅದಾಗ. ಈಗ ನಿಮ್ಮ ಊರಾಗ ಸರಿ ಇಲ್ಲ ವಾತಾವರಣ, ಹಿಂದೂ ಮುಸ್ಲಿಂ ಬೇರೆ ಹಿಂದೂ ಗಲಾಟೆ ಇದು ನಿಮಗೆ ಬೇಜಾರು ಅನ್ನಿಸ್ತದೆ ಸರ್? ಈಗ ಬೇಜಾರು ಆಕತ್ ಸರ್. ಬರ್ತದು ನಾವು ಕೂಡಿ ಬದುಕಾಕತ್ತಪ್ಪ, ನಾವು ಬೇಜಾರು ಆಕತ್, ನಮ್ಗೆ ನೋವು ಆಕತ್ ನಮ್ಗದು. ಯಾಕಂದ್ರೆ ಈಗ ಬೇಕಾದ್ರೆ ನಾವು ಅವ್ರ ಮಕ್ಕ ನಾವು ನೋಡ್ಬೇಕು, ನಮ್ಮ ಮಕ್ಕ ಅವ್ರು ನೋಡ್ಬೇಕು. ಒಂಥರ ಗಲಾಟೆಗೆ ಸೃಷ್ಟಿ ಮಾಡ್ತಾರಪ್ಪ ಅಂದ್ರೆ ನಮ್ಗೆ ನೋವು ಆಕತ್ತದ ಅಲ್ಲಿಂದ. ಕೂಡಿ ಬದುಕಾರ ನಾವು. ಅವ್ರ ಹಬ್ಬಕ್ಕೆ ನೀವು ಹೋಗ್ತೀರಿ? ನಿಮ್ಮ ಹೌದು ಹೋಗ್ತೀವಿ. ತಮ್ಮ ಹೆಸರು? ಶಾಂತಿರಪ್ಪ ಶೀನು ಅಂತ ಹೇಳಿ ನನ್ನ ಹೆಸರು.